ಆ್ಯಂಡ್ ಗೆಟ್ ಅ ಫ್ರೀ ಕೇಕ್ ಫ್ರಮ್ ಫ್ಯಾಮ್ ಅಡ್ಡ. ಒಂದು ದೊಡ್ಡ ಪಾತ್ರೆ ಇತ್ತು, ಸಂಜೆ ಫ್ರೈ ಮಾಡೋದು, ನಾನು ರೋಲ್ ಮಾಡಿ 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 ಮಸಾಲ ಹಾಕ್ಬಿಟ್ಟು ಕೊಡೋದು. ಫೈನಲಿ ಆಗಿದೆ. ನಮ್ಮ ಟ್ರೈನರ್ಸ್ ಕೇಳೋಣ ಹೆಂಗಿತ್ತು ನನ್ನ ಸ್ವಿಮ್ಮಿಂಗ್ ಅಂತ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ನಿನ್ನೆ ನಾವು ಒಂದು ಐಟಮ್ ಅನ್ಬಾಕ್ಸ್ ಮಾಡಿದ್ವಿ. ಅದರಲ್ಲಿ ಇವತ್ತು ನಾವು ಚಿಕನ್ ಟ್ರೈ ಮಾಡ್ತೀವಿ. ನಾವು ಅಮ್ಮ ಚಿಕನ್ ಬ್ರೆಸ್ಟ್ನ ಹಾಕಿ ಸೆಟ್ ಮಾಡಿ ಇಟ್ಟಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಸೂಪರ್ ಎಕ್ಸೈಟೆಡ್. ಈಗ ನಾನು ವ್ಲಾಗ್ ಎಡಿಟ್ ಮಾಡಿದ್ದೀನಿ. ಎಡಿಟ್ ಮಾಡಿಬಿಟ್ಟು ಈಗ ಇನ್ಸ್ಟಾಗ್ರಾಮ್ ಹತ್ರ ಹೋಗ್ಬೇಕು. ಇನ್ಸ್ಟಾಗ್ರಾಮ್ ಹತ್ರ ಹೋಗ್ಬಿಟ್ಟು ಮತ್ತೆ ಬಂದು ಜಿಮ್ಗೆ ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು. ಇವತ್ತಿಂದ ಸೀನ್ ಇರೋದು ಇಷ್ಟು. ಅದು ಬಿಟ್ಟರೆ ನಾಳೆಗೆ ಒಂದಷ್ಟು ಒಳ್ಳೆ ವ್ಲಾಗ್ ಪ್ಲಾನ್ ಮಾಡಿದ್ದೀನಿ. ಸೊ ಅದ್ರದ್ದು ಮಾತಾಡೋಕ್ಕೆ ಇನ್ಸ್ಟಾಗ್ರಾಮ್ ಹತ್ರ ಹೋಗ್ತಿರೋದು. ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ಆಗಿದೆ. ಓ ನೈಸ್. ನೋಡೋಣ ತೆಗೆದ್ಬಿಟ್ಟು ಹೆಂಗಿದೆ ಅಂತ. ಘಮ ಘಮ ಅಂತಿದೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದು ನೋಡೋಣ. ಒಂದು ಪ್ಲೇಟಲ್ಲಿ ಒಂದು ಪೀಸ್ ಎತ್ಕೊಂಡು ಕಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಸೊ ಇನ್ನೂ ನಾನು ತಿಂದು ಇಲ್ಲ ಒಂದು ಪೀಸಲ್ಲಿ. ನೋಡಿ ಹೆಂಗೆ ಬಂದು ನಿಂತವಳು ರಾಣಿ, ಹಿಂಗೆ ನೋಡ್ತಾವಳು ನೋಡಿ. ಅಲ್ಟಿಮೇಟ್ ಸಖತ್ತಾಗಿದೆ. ನಮ್ಮ ಮಸಾಲ ಹಚ್ಚಿದ್ರು, ಹಚ್ಬಿಟ್ಟು ಬರೀ ಇಟ್ಬಿಟ್ಟು ಒಂದು ಸ್ಪೂನ್ ಅಂದ್ಕೊಳ್ಳಿ, ಮ್ಯಾಕ್ಸ್ 1 ಸ್ಪೂನ್ 1.5 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬೇಕು ಮಾಡೋದು. ಆಯಿಲು ತುಂಬ ಕಮ್ಮಿ ಇದೆ. ಆ್ಯಂಡ್ ಐ ಲೈಕ್ ಇಟ್. ಅಮ್ಮನ ಟ್ರೈ ಮಾಡೋಕ್ಕೆ ಹೇಳೋಣ. ಎಮ್ಮಿ ಬೆಂದಿದೆ ಅಲ್ಲ, ಫುಲ್ ಬೆಂದಿದೆ. ಖಾರ ಹಾಕ್ಬಿಟ್ಟವ್ರು ನಮ್ಮ ಮಸಾಲ ಚೆನ್ನಾಗಿದೆ. ಹಾಕ್ಬಿಟ್ರೆ ಬೇರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಮಸಾಲ ಹಿಡಿದಿದೆ ಅದು ಚೆನ್ನಾಗಿ. ನೋಡಿ ರೈಡರ್ ಬಂದಿದ್ದಾರೆ. ರೈಡರ್ ರಜಾನ ಇವತ್ತು ರಜಾನ. ಓ ಸೂಪರ್ ಸೂಪರ್. ಈಗ ನಾವು ಮಾಡಿರೋದನ್ನ ಪ್ರಶಾಂತನ ಟ್ರೈ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತಾರೆ. ಮಸಾಲೆ ಎಲ್ಲ ನೀವು ಎಣ್ಣೆ ಬರೀ 1 ಸ್ಪೂನ್ ಇಷ್ಟಕ್ಕೆ ಮಾತ್ರ ಫುಲ್. ಮಸಾಲ ನಾವು ಅಮ್ಮ ಹಾಕಿರೋದು. ಬೆಣ್ಣೆ ತರ ಆಗಿದೆ. ಹೌದಾ? ಫುಲ್ ಸಾಫ್ಟ್ ಆಗ್ಬಿಟ್ಟಿದೆ. ಚೆನ್ನಾಗಿ ಒಂದು ಹಾಫ್ ಅವರ್ ಇಟ್ಬಿಟ್ಟೆ. ಫುಲ್ ಮಸಾಲೆ ಎಲ್ಲ ಹಾಕ್ಬಿಟ್ಟೆ. ಆಮೇಲೆ ಫ್ರೇಮ್ ಅಲ್ಲಿ ಇಡೋದು ಅಷ್ಟೇ. ಇದೇ ಬೆಸ್ಟ್. ಡಯಟಿಕ್ ಸರಿಯಾಗಿ ಆಯಿಲ್ ಕಡಿಮೆ ಇರುತ್ತೆ. ನೀವು ತಿಂದಷ್ಟು ಒಳ್ಳೇದಲ್ಲ ನಿಮಗೆ. ಆಯಿಲ್ ಕಮ್ಮಿ. ನಾವು 3 ಜನ ಕೂತ್ಕೊಂಡು ತಿಂತಾ ಇದೀವಿ. 3 ಜನ ಕೂತ್ಕೊಂಡು ತಿಂತಾ ಇದೀವಿ. ಅಲ್ಲಿದ್ದವಳು ಗುಡ್ 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 ಮೆತ್ತಗೆ ಇಲ್ಲಿಗೆ ಬಂದವಳೆ. 2 ನಿಮಿಷ ಇಲ್ಲಿಗೆ ಬರ್ತಾಳೆ, ನೋಡ್ತಾ ಇರಿ. ಆಮೇಲೆ ಪ್ಲೇಟಿಗೆ ಬಾಯ್ ಹಾಕ್ತಾಳೆ. ಓ ಫಾರ್ಮ್. ಸೊ ನಾನು ಬೆಳಗಿಂದ ಮನೇಲೇ ಇದ್ದೆ. ವ್ಲಾಗಲ್ಲಿ ಏನೂ ಶೂಟ್ ಮಾಡೋಕ್ಕಾಗಿರ್ಲಿಲ್ಲ. ಪ್ರಶಾಂತಣ್ಣ ಬಂದು ಹೋದರು. ಅದಾದಮೇಲೆ ಈಗ ನಾನು ಜಿಮ್ಮಿಗೆ ರೆಡಿಯಾಗಿ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಿ. ಅದಾದಮೇಲೆ ಇನ್ಸ್ಟಾಗ್ರಾಮ್ ಹತ್ರ ಹೋಗಬೇಕು. ನೋಡೋಣ ಏನೇನು ಕತೆ ಇರುತ್ತೆ ಇವತ್ತೇನು ಕತೆ ಅಂತ. ಆ್ಯಂಡ್ ಒಂದಷ್ಟು ಪಾರ್ಸಲ್ಗಳು ಬಂದಿತ್ತು, ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇದೊಂದು ಶೂಸ್ ಥರ ಇದೆ ನೋಡಿ, ಚಪ್ಪಲಿ ಥರ ಶೂಸು. ಇದನ್ನು ಆರ್ಡ್ರ್ ಮಾಡಿದ್ದೆ. ಜಸ್ಟ್ 150 ರೂಪಾಯಿಗೆ ಸಿಕ್ತು. 150 200 ರೂಪಾಯಿಗೆ ಪರವಾಗಿಲ್ಲ ಅನ್ನಿಸ್ತು, ಅದಕ್ಕೆ ತರಿಸ್ದೆ. ಹೆಂಗಿದೆ ಕಮೆಂಟ್ ಹಾಕಿ ಗೈಸ್. ವರ್ಸ್ಟ್ ಪಾರ್ಟ್ ಏನೋ ನನ್ನ ಹತ್ರ ಬೈಕ್ ಇಲ್ಲ, ಕಾರ್ ಇಲ್ಲ ಇವತ್ತು. ಇಲ್ಲಿಂದ ಜಿಮ್ಗೆ ಆಟೋ ಮಾಡಿ ಮತ್ತೆ ಅಲ್ಲಿಂದ ಸ್ವಿಮ್ಮಿಂಗ್ ಪೂಲಿಂದ ಮತ್ತೆ ಇನ್ಸ್ಟಾಗ್ರಾಮ್. ಸೊ ಆಟೋ ಬಂದಿದೆ, ಹೋಗೋಣ ಬನ್ನಿ. ಓ ಫ್ಯಾಮ್. ಸೊ ಜಿಮ್ ಮುಗಿಸಿ ವಿಡಿಯೋ ಮಾಡಿಲ್ಲ ನಾನು ಆ್ಯಸ್ ಯೂಶುವಲ್. ಜಿಮ್ ಒಳಗೆ ಕೆಳಗಿಳಿದು ಫ್ರೂಟ್ಸ್ ತಿಂತಾ ಇದ್ದೀನಿ, ವಾಟರ್ ಮೆಲಾನು. ಆಮೇಲೆ ಈಗ ಆಟೋ ಬುಕ್ ಮಾಡಿದ್ದೀನಿ ಇಲ್ಲಿಂದ ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಲೆಟ್ಸ್ ಗೋ. ಹೆಂಗಾಗ್ಬಿಟ್ಟಿದೆ ಅಂದರೆ ಜಿಮ್ ಎಂಟ್ರ್ ಆಗಿದ ತಕ್ಷಣ ಫೋನೇ ಮುಟ್ಟಲ್ಲ. ನಾನು ಫೋನ್ನ ಚಾರ್ಜ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಆಮೇಲೆ ಜಿಮ್ ಮುಗಿದ್ಮೇಲೆ ವರ್ಕೌಟ್ ಎಲ್ಲ ಮುಗಿದ್ಮೇಲೆ ಫೋನ್ ಎತ್ಕೊಳ್ಳೋದು. ಸೊ ನೀರು ತೊಗೊಳಕ್ಕೆ ಬೇಕ್ರಿಗೆ ಹೋದೆ, ನೀರು ಇಸ್ಕೊಂಡೆ. ಅಂಗಡಿ ಮುಂದೆನೇ ಇಲ್ಲಿ ಆಟೋ ನಿಂತಿತ್ತು ನಮ್ಮದು ಬುಕ್ ಮಾಡಿರೋದು ಸ್ವಿಮ್ಮಿಂಗ್ ಪೂಲ್ಗೆ. ಸೊ ನಮ್ಮ ಜಿಮ್ಮಿಂದ ಸ್ವಿಮ್ಮಿಂಗ್ ಪೂಲ್ ತುಂಬ ದೂರ ಇಲ್ಲ, ಬಟ್ ಟ್ರಾಫಿಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಓ ಫಾರ್ಮ್. ಸೊ ಆಟೋಲಿ ನಮ್ಮಮ್ಮ ಅಂದರೆ 40 ಮಿನಿಟ್ಸ್ ತೊಗೊಂಡಿದ್ದೀವಿ. ಬರೀ 4 ಕಿಲೋಮೀಟ್ರ್ ದೂರ ಬರೋಕ್ಕೆ. ಸಕ್ಕ ಟ್ರಾಫಿಕ್ ಇರುತ್ತೆ ರೋಡ್. ಅದಕ್ಕೆ ನಾನು ಬೈಕು ಕಾರಲ್ಲಿ ಬರೋಕ್ಕೆ ಮನಸ್ಸಿರಲ್ಲ. ಆ್ಯಂಡ್ ಇವಾಗ ಏನಾಯಿತು ಅಂದರೆ, ನಾನು ಆ್ಯಪಲ್ಲಿ ಬುಕ್ ಮಾಡಿದ್ದೆ ಆಟೋನ. ಅಮೌಂಟ್ ಆಗಿದ್ದು 91 ರೂಪೀಸು. ನಾನು ನನ್ನ ಆ್ಯಪಲ್ಲಿ ತೆಗೆದು ಚೆಕ್ ಮಾಡೋದು ಬದಲು ಎಷ್ಟಾಯಿತು ಅಂತ ಕೇಳಿದೆ. ಅವರು 150 ಅಂದರು. ನಾನು 150 ಅಲ್ಲ, ನಾನು ನೋಡಿದಾಗ 90 ಚಿಲ್ಲರೆ ಇತ್ತಲ್ಲ ಅಂತ ತೆಗ್ದು ನೋಡ್ರೆ 91 ಇತ್ತು. ಅದು ಅವ್ರು ವಾಂಟೆಡ್ಲಿ ಹೇಳಿದ್ರು. ಹಾಯ್, ಹೌ ಆರ್ ಯು? ಹೌದು, ಹೌದಾ, ಥ್ಯಾಂಕ್ ಯು. ಸೊ 91 ಅಂದರು.
ಆಮೇಲೆ ನಾನು ಚೆಕ್ ಮಾಡಿ 91 ಅಂದಾಗ ಕರೆಕ್ಟ್ ಅಂದರು. ಅದು ನಿಜವಾಗ್ಲೂ ಮಾಡಿದ್ರಲ್ಲ ಅಂದರೆ ನೋಡದೆ ಮಾಡಿದ್ರೆ ಗೊತ್ತಿಲ್ಲ. ನನಗಂತೂ ಒಂಚೂರು ಡೌಟ್ ಬಂತು. ಬಟ್ ಎನಿವೇಸ್ ಗೈಸು ಫುಲ್ ಖಾಲಿ ಪೂಲು. ನಮ್ಮ ಟ್ರೈನರ್ಸ್ ಕೇಳೋಣ ಹೆಂಗಿತ್ತು ನನ್ನ ಸ್ವಿಮ್ಮಿಂಗ್ ಅಂತ. ಬ್ರೋ ಹೆಂಗಿತ್ತು ಬ್ರೋ? ಸೂಪರಾಗಿ ಮಾಡ್ತಾ ಇದ್ದೀರಾ ಅವರು. ಹೌದಾ? ನಮ್ಮ ಸಬ್ಸ್ಕ್ರೈಬರ್ ಅಂತೆ, ನಮ್ಮ ಬ್ಲಾಗಲ್ಲಿ ಬರ್ಬೇಕಂತೆ. ಹಾಯ್, ನಿಮ್ಮ ಹೆಸರು? ಶ್ರೇಯಸ್. ಏನು ಮಾಡ್ಕೊಂಡಿದ್ದೀರಾ? ನಾನು ಇಂಟರ್ವ್ಯೂನೇ ಮಾಡ್ಬಿಟ್ಟೆ. ಓಕೆ, ಸೊ ಈಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ. ಫಾರ್ಮ್ಸು ಸ್ನಾನ ಮುಗಿಸ್ಕೊಂಡು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಆಟೋ ಬುಕ್ ಮಾಡಿದ್ದೀನಿ. ಆಟೋಗೋಸ್ಕರ ವೆಯ್ಟಿಂಗ್. ಸೊ ಆಟೋ ಬಂತು. ಫಾರ್ಮ್ಸು ನಾನು ಇಲ್ಲಿ ಬಂದು ರೀಚ್ ಆದಮೇಲೆ ರಿಯಲೈಸ್ ಆಗ್ತಿದ್ದೆ ನಾನು ಇಲ್ಲಿಂದ MS ಪಾಳ್ಯ ನಮ್ಮ ಸಂಭ್ರಮ್ ಕಾಲೇಜ್ ಹತ್ರ ಅಥವಾ ಇನ್ಸ್ಟಾಗ್ರಾಮ್ ಹತ್ರ ಹೋಗ್ಬೇಕಿತ್ತು, ಸ್ಯಾಮ್ ಅಡ್ಡ ಹತ್ರ ಅಂತ. ಆಮೇಲೆ ಈಗ ನನಗೆ ಸಖತ್ ನಿದ್ದೆ ಬರೋ ಥರ ಫೀಲ್ ಆಗ್ತಿದೆ, ಟಯರ್ಡ್ ಫೀಲ್ ಆಗ್ತಿದೆ. ಅದ್ರ ಜೊತೆಗೆ ನಂಗೆ ಒಂದಷ್ಟು ಔಷಧಿ ತೊಗೋಬೇಕಿತ್ತು, ತೊಗೊಂಬಿಡೋಣ. ಆ್ಯಂಡ್ ಅಷ್ಟರಲ್ಲಿ ಆಟೋ ಬುಕ್ ಮಾಡಿ ಆಟೋ ಬಂದಮೇಲೆ ಅಲ್ಲಿ ನಮ್ಮ ಮನೆಯವರೆಲ್ಲ ಅಲ್ಲೇ ಕಾಯ್ತಿದ್ದಾರೆ. ನಾನು ಇಲ್ಲಿಗೆ ಬಂದು ಇಳ್ಕೊಂಡಿದ್ದೀನಿ ಮರ್ತೋಗ್ಬಿಟ್ಟು. ಸೊ ಈಗ ಹೋಗ್ಬಿಟ್ಟು ಅಲ್ಲಿ ಏನಿದೆ ಏನು ಕತೆ ಅನ್ನೋದು ತಿನ್ನೋಣ, ಹಸುವಾಗ್ತಿದೆ. ಲೆಟ್ಸ್ ಗೋ. ಫಾರ್ಮ್ಸ್ ಫೈನಲಿ ರೀಚ್ಡ್. ನಮ್ಮ ಅಪ್ಪ ಅಮ್ಮ ಹೊಟ್ಬಿಟ್ಟಿದ್ದಾರಂತೆ ಇಲ್ಲಿಂದ. ಕಾದು ನನಗೆ ಆಟೋ ಸಿಗಲಿಲ್ಲ. ಅದು ಸ್ವಲ್ಪ ಟೈಮ್ ಆಯಿತು ಅದು ಬರೋಷ್ಟರಲ್ಲಿ. ಆ್ಯಂಡ್ ವಾವ್, ಏನೋ ಆಫರ್ ಹಾಕಿದ್ದಾರೆ ನಮ್ಮ ಬಾಯ್ಸು. ಏನು ಅಂತ ನೋಡೋಣ ಇರಿ. ನಮ್ಮ ತಾಯಿನೇ ನಂಗೆ ಗೊತ್ತಿರಲಿಲ್ಲ, ಇವಾಗ ನೋಡ್ತಾ ಇದ್ದೀನಿ. ಶೋ ಯುವರ್ ಆಧಾರ್ ಕಾರ್ಡ್ ಆ್ಯಂಡ್ ಬಿಲ್ ಅಬೌವ್ ಅಮೌಂಟ್ $299 ಆ್ಯಂಡ್ ಗೆಟ್ ಅ ಫ್ರೀ ಕೇಕ್ ಫಾರ್ ಅಸ್ ಫ್ರಮ್ ಅಸ್ ಟು ಸೆಲೆಬ್ರೇಟ್ ಯುವರ್ ಆ್ಯಂಡ್ ಲವ್ಡ್ ಒನ್ಸ್ ಬರ್ಡೇ ಹಿಯರ್. ಓಕೆ ಫ್ಯಾಮ್ಸು, ಯಾರ್ದಾದ್ರೂ ಇಲ್ಲಿ ಹತ್ರದಲ್ಲಿ ಇಲ್ಲ ದೂರದಲ್ಲಿರೋರು ಬರ್ಡೇ ಇದ್ದರೆ ನೀವು ಬಂದು ಬರ್ಡೇ ಯಾರ್ದಿದೆ ಅವ್ರ ಆಧಾರ್ ಕಾರ್ಡ್ ತೋರಿಸಿ ಆ್ಯಂಡ್ ಗೆಟ್ ಅ ಫ್ರೀ ಕೇಕ್ ಫ್ರಮ್ ಫ್ಯಾಮ್ ಅಡ್ಡ. ವಿ ಕಾಲ್ ಯು ಫ್ಯಾಮ್, ದಟ್ ಈಸ್ ವೈ ಇಟ್ ಈಸ್ ಫ್ರಮ್ ಅವರ್ ಸೈಡ್. ಆ್ಯಂಡ್ ಒನ್ ಮೋರ್ ಬೆಸ್ಟ್ ಪಾರ್ಟ್, ನಮ್ಮ ಬಾಯ್ಸು ಮೋಮೋಸ್ ಶುರು ಮಾಡಿದ್ದಾರೆ, ಟ್ವಿಸ್ಟಾಟೋ ಶುರು ಮಾಡಿದ್ದಾರೆ. ಟ್ವಿಸ್ಟಾಟೋ ಒಂದು ಮಾಡಿ ತೋರಿಸ್ತಾರೆ ಇವಾಗ ಹೆಂಗಿರುತ್ತೆ ಅಂತ. ಸೊ ಸೂಪರ್ ಎಕ್ಸೈಟೆಡ್ ಗೈಸ್, ನೀವೆಲ್ಲ ಇಲ್ಲಿ ಬರಬೇಕು ಗೈಸ್. ಸೊ ನಾನು ಸಂಜೆ ಶುರು ಮಾಡಿದ್ದು ಬಿಸ್ನೆಸ್ಸು ಟ್ವಿಸ್ಟಾಟೋ ಮಾಡಿಕೊಂಡು. ಸೊ ಇವಾಗ ನಾನು ಟ್ವಿಸ್ಟಾಟೋ ಶುರು ಮಾಡ್ತೀನಿ. ಟ್ವಿಸ್ಟಾಟೋ ಮಾಡ್ತೀನಿ ನೋಡಿ. ನಾನೇ ಹಿಂಗೆ ಏನಿತ್ತು ಅಂದರೆ ಕೆಲಸ ಒಂದು ದೊಡ್ಡ ಪಾತ್ರೆ ಇತ್ತು. ಸಂಜೆ ಫ್ರೈ ಮಾಡೋದು, ನಾನು ರೋಲ್ ಮಾಡಿ ಮಸಾಲ ಹಾಕ್ಬಿಟ್ಟು ಕೊಡೋದು. ಆಮೇಲೆ ಒಂದು ಫ್ರೈ ಮಾಡಿಕೊಟ್ಮೇಲೆ ಮತ್ತೆ ಪೆರಿ ಹಾಕ್ಬಿಟ್ಟು ಕೊಡೋದು, ಮಯೋನೀಸ್ ಹಾಕೋದು, ಮತ್ತೆ ದುಡ್ಡು ನಾನೇ ನೋಡ್ಕೊಡೋದು. ಇಷ್ಟು ಕೆಲಸ ನಾನೇ ಮಾಡ್ತಿದ್ದೆ. ಅವ್ನು ಬರೀ ಫ್ರೈ ಮಾಡೋನು. ಮತ್ತೆ ಮಾಡ್ತಾ ನೋಡಿ. ಮಾಡಿ ಮೇಲ್ಗಡೆ ಸಿಕ್ಕಾಕ್ಸ್ಬಿಟ್ಟು ನನ್ನ ಕೈ ಗಲೀಜಿದೆ. ಸಾರಿ, ನಾನು ಗ್ಲೌಸ್ ಹಾಕೊಂಡಿಲ್ಲ. ಅವರೆಲ್ಲ ಹೈಜೀನ್ ಆಗಿ ಮಾಡ್ತಾರೆ. ಸಿಕ್ಕಾಕ್ಸ್ಬಿಟ್ಟು ಅಲ್ಲಿ ಇಡ್ತೀವಿ, ಅಲ್ಲಿ ಶೋಗೆ. ಅದೇ ಇದನ್ನ ತಿನ್ನಲ್ಲ ಯಾರು, ಶೋಗೆ ಇಡ್ತೀವಿ. ಹಿಂಗೆಲ್ಲ ಮಾಡಿ ಚೆನ್ನಾಗಿ ಬರುತ್ತೆ. ಇದನ್ನ ಮಾಡ್ತಿದ್ದಿದ್ದು ನಾವು. ಅದಾದಮೇಲೆ ಮಸಾಲ ಹಾಕ್ಬಿಟ್ಟು ಗೈಸಿದ್ದು. ನಾನು ಫ್ರೈ ಮಾಡೋಕ್ಕಾಗಲ್ಲ ಎಣ್ಣೆಯಲ್ಲಿ, ಬಿಕಾಸ್ ನನ್ನ ಕೈಯೆಲ್ಲ ಗಲೀಜಿದೆ. ಸೊ ಇದನ್ನು ಫ್ರೈ ಮಾಡಿ ಅದಕ್ಕೆ ಮಸಾಲ ಹಾಕ್ಬಿಟ್ಟು ತಿನ್ನೋದು ಅಷ್ಟೇ. ನೋಡಿ ನನ್ನ ಎಫರ್ಟ್ಸ್ ನೋಡಿ. ಇದಕ್ಕೊಂದು ಲೈಕ್ ಕೊಡಿ. ಫ್ಯಾಮ್ಸ್ ಇಲ್ಲಿಂದ ಹೊರಟೆ ನಾನು. ಬಾಯ್ಸು ಕ್ಲೋಸ್ ಮಾಡಿ ನಮ್ಮ ಮನೆಗೆ ಬರ್ತಾರೆ. ಇವತ್ತು ಸಂಜೆ ನಮ್ಮಲ್ಲಿ ಉಳ್ಕೋತಾನಂತೆ. ಸೊ ಲೆಟ್ಸ್ ಗೋ. ಈಗ ನಾನು ಸಂಜೆ ಬೈಕ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ಆಟೋಲ್ಲಿ ಬರೋದು, ಇಲ್ಲಿಂದ ಬೈಕ್ ಎತ್ಕೊಂಡು ಹೋಗೋದು. ಇದೇ ಕತೆ ನಂದು. ಆ್ಯಂಡ್ ಇವನ್ ಗಾಡೀಲಿ ಪೆಟ್ರೋಲ್ ಇಲ್ವಂತೆ, ಪೆಟ್ರೋಲ್ ಬಂಕ್ವರೆಗೂ ಹೋಗುತ್ತಂತೆ. ಅಲ್ಲಿಗಿಂತ ಜಾಸ್ತಿ ಹೋಗಲ್ಲ, ರಿಸ್ಕು ಅಂತ ಹೇಳ್ತಾವನೆ. ಈಗ ನಾನು ಇದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಬೇರೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಫಾರ್ಮ್ಸ್ ನನಗೆ ಸಾಯಿಲು ಸಂಜೆ ಇಲ್ಲೇ ಬರ್ತೀನಿ ಅಂತೇಳಿ ಎಷ್ಟೊತ್ತಾಯಿತು. ಟೈಮ್ ಬಂದು 12:30. ಎದ್ದು ಕಾಯ್ತಾ ಇದ್ದೀನಿ ನಾನು. ಇವತ್ತು ನನಗೆ ನಿದ್ದೆ ಬರ್ತಾಯಿದ್ದೆ ಎಷ್ಟೋ ದಿನ ಆದಮೇಲೆ. ಬಟ್ ಅವ್ರು ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ಬರ್ತೀನಿ ಅಂದ್ರೆ ಇನ್ನೂ 12:30 ಆಯಿತು, ಬಂದಿಲ್ಲ. ನಾನು 11 ಗಂಟೆಗೆ ಮನೆಗೆ ಬಂದಿದ್ದು. ಮೇ ಬಿ 1.5 ಅವರ್ ಆಯಿತು. ಇನ್ನೂ ವೆಯ್ಟ್ ಮಾಡು ಒಂದು 5 ನಿಮಿಷ ಬರ್ತೀನಿ ಅಂದರು. ಸೊ ಅದಕ್ಕೆ ಮಲಗ್ದಿರ ವೆಯ್ಟ್ ಮಾಡ್ತಾ ಇದ್ದೀನಿ. ವಯಸ್ಸಿನ ಕಾದು ನಾನು ಮಲ್ಕೊಂಡಿದ್ದೀನಿ. ನನ್ನ ಮಕ್ಕಳು 1:15 ಬಂದವ್ರೆ. 1:15 ಬಂದು ಏನೋ ಆಗಿದೆಯಂತೆ. ಎಲ್ಲಿ ತರಿಸು, ಇಲ್ಲಿ ನಡ್ಕೊಂಬಂದು ಗೇಟಿಗೆ ಗುದ್ಕೊಂಬಿಟ್ಟವನಂತೆ ಕೆಳಗಡೆ ನಮ್ಮ ಅಪಾರ್ಟ್ಮೆಂಟಲ್ಲಿ. ನಾನು ಅವ್ರು ಬಂದಾಗ ಸಖತ್ ನಿದ್ದೆಲಿದ್ದೀನಿ. ಅವ್ರು ನಗ್ತವ್ರೆ. ಸಾಯಿಲ್ ಸಂಜೆ ನಿಲ್ಲಿಸ್ತಾನೆ ಇಲ್ಲ, ಅಷ್ಟು ನಗ್ತವ್ರೆ.
ನಾನು ಏನು ಅಂತ ಅವ್ರು ಹೇಳಿದ್ರು ಹಿಂಗೆ ನನಗೂ ನಗು ಬಂದ್ಬಿಟ್ಟು ಮಲ್ಕೊಂಬಿಟ್ಟೆ ಮತ್ತೆ ಪಾಪ ಹೆಂಗೋ ಮಚ್ಚ ಏನಾಯ್ತು ಗೇಟ್ ನೋಡಿಲ್ವಾ ಅಷ್ಟು ದೊಡ್ಡ ಗೇಟ್ ಕಾಣಿಸ್ಲಿಲ್ವಾ ಮಾತಾಡ್ಕೊಂಡ್ ಗೇಟಿಗೆ ಜೋರಾಗಿ ಕೂತ್ಕೊಂಬಿಟ್ಟ ಅಷ್ಟು ದೊಡ್ಡ ಗೇಟ್ ಕಾಣ್ಲಿಲ್ವೇನೋ ಅದೇ ಲವ್ ಅಲ್ಲಿ ಬಿದ್ದಿದ್ಯಾ ಅಂತ ಅರ್ಥ ಲವ್ನಲ್ಲಿ ಬಿದ್ರೆ ಬೇಡವಾ ಹೇಳ್ಬಾರ್ದಾ ಹುಡ್ಗಿ ಹೆಸರು ಹೇಳ್ಬಾರ್ದಾ ಬೇಡವಾ ಮಾಡಿರೋದು ಗೈಸ್ ಸೊ ಇವೊಂದೊಂದು ಗಿಫ್ಟ್ ಇತ್ತಲ್ಲ ಪಾಪ ಏಟ್ ಬೇರೆ ಮಾಡ್ಕೊಂಡವನೆ ಏನಾಯ್ತು ಕರೆಕ್ಟಾಗಿ ಹೇಳ್ರಿ ಎಕ್ಸ್ಪ್ಲೇನ್ ಮಾಡ್ರಿ ಏನಾಯ್ತು ಕರೆಕ್ಟಾಗಿ ಹೇಳ್ರಿ ಬೇಗ ಗೇಟ್ ಜೋರಾಗಿ ತಳ್ಬಿಟ್ಟು ಓಪನ್ ಆಗಿದ್ದ ಗೇಟು ಮತ್ತೆ ನಾವ್ ಹೇಳ್ತೇವೆ ನಾನು ಸಂಜೆಲ್ಲ ಹಂಗಲ್ಲ ಯಾಕಡೆ ಓ ಉಲ್ಟಾ ತಳ್ಳಿರೋದು ಹಿಂಗ್ ಹೊಡ್ದಿ ಅದು ಬೌನ್ಸ್ ಆಗಿ ಫಟ್ ಅಂತ ಹೊಡಿತಿ ಫೋನಲ್ಲಿ ಮಾತಾಡ್ತಿದ್ನ ಯಾರ ಹತ್ರ ನಿಮ್ಮ ಅಮ್ಮನ ಹತ್ರ 1:15 ಮಾತಾಡ್ತಿದ್ದ ಆಂಟಿ 1:15 ನಿಮ್ಮ ಹತ್ರ ಮಾತಾಡ್ತಿದ್ನ ನಿಮ್ಮಗ ನೋಡಿ ಹೇಳಿದ್ದೀನಿ ಆಂಟಿ ನಿಮ್ಮಿಷ್ಟ ಚೆಕ್ ಮಾಡ್ಕೊಳ್ಳಿ ಕೊಟ್ಟಿದ್ದೀನಿ ವಾಚ್ ಕಂಗ್ರ್ಯಾಚುಲೇಷನ್ಸ್ ನೀವು ವಾಚ್ ಗೆದ್ದಿದ್ದೀರಾ ಓಡಿಸ್ಕೊಂಡಿರೋ ಕೈಲಿ ತೋರಿಸಿ ಹೆಂಗಾಗಿದೆ ಇಲ್ಲಿ ಇದೊಂದು ಕ್ರಾಕ್ಸ್ ಥರ ಏನೋ ಆರ್ಡ್ರ್ ಮಾಡಿದ್ದೆ ಸಖತ್ ಕಮ್ಮಿ ಇತ್ತು 150-160 ರೂಪಾಯಿ ತುಂಬ ರಫ್ ಸಿಗಬೇಕಾಗಿತ್ತು ತರಿಸಿದ್ದೀನಿ ಓ ಫ್ಯಾಮ್ಸ್ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ವ್ಲಾಗ್ ಇಷ್ಟ ಆಗಿದೆ ಅನ್ಕೋದು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಗೈಸ್ ಯಾರ್ಯಾರು ಬರ್ಡೇಗಳಿದೆ ನಿಮ್ಮ ಫ್ರೆಂಡ್ಸ್ದು ಯಾರದೇ ಇದ್ರು ಸ್ಯಾಂಪಮ್ ಅಡ್ಡ ಯಾವಾಗಲೂ ಇದೆ ನಮ್ಮ ಕಡೆಯಿಂದ ಫ್ರೀ ಕೇಕ್ ಇದೆ ದಯವಿಟ್ಟು ವಿಸಿಟ್ ಮಾಡಿ ನಿಮ್ಮ ಸೆಲೆಬ್ರೇಷನ್ನ ನಮ್ಮ ಸ್ಯಾಂಪಮ್ ಅಡ್ಡ ಅಲ್ಲಿ ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಬಾಯ್